ಇನ್ನು ಕನ್ನಡದ ಸಿನಿಮಾ ಕಾಂತಾರ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಜಗತ್ತಿನಾದ್ಯಂತ ಅತ್ಯುತ್ತಮ ರೆಸ್ಪಾನ್ಸ್ ನ ಪಡ್ಕೊಳ್ತಾ ಇದೆ. ಬಟ್ ಇದರ ಮಧ್ಯೆ ಕಾಂತಾರ ಸಿನಿಮಾನ ನೋಡಿ ದೈವದ ವೇಷವನ್ನ ಧರಿಸಿ ಕೆಲವರು ಹುಚ್ಚಾಟವನ್ನ ಆಡ್ತಾ ಇರೋದು ತುಳುನಾಡಿನ ದೈವಾರಾಧಕರ ಆಕ್ರೋಶಕ್ಕೆ, ಅಸಹನೆಗೆ, ಅಸಮಾಧಾನಕ್ಕೆ ಕಾರಣವಾಗಿದೆ. ದೈವಾರಾಧನೆ ಅನ್ನೋದು ಯಾರಿಗೂ ಮಾರಾಟದ ಸ್ವತ್ತಲ್ಲ. ಎಲ್ಲೂ ಕೂಡ ವೈಭವೀಕರಣ ಅಥವಾ ವಿಡಂಬನೆ ಮಾಡಬಾರದು. ಹೀಗೆಲ್ಲ ಮಾಡದೇ ಇದ್ರೆ ಅದರ ಬೆಲೆ ಇನ್ನೂ ಹೆಚ್ಚಾಗುತ್ತೆ. ದೈವಾರಾಧನೆಯ ಬಗ್ಗೆ ಇಷ್ಟೆಲ್ಲ ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಏನೋ ತಿಳಿಯದೆ ಪ್ರಚಾರ ಮಾಡಿದ್ರೆ ಅಪಮಾನವಾಗತ್ತೆ. ಹುಚ್ಚಾಟ ಮಾಡುವವರಿಗೆ ಕಮಲಾಕ್ಷ ಗಂಧಕಾಡು ಇವರು ದೈವ ನರ್ತಕರು, ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಸಿನಿಮಾದ ಒಂದು ಸಂದರ್ಭದಲ್ಲಿ ಕೂಡ ಕೆಲವೊಂದು ನಾಟಕೀಯವಾದಂಥ ಒಂದು ಸಂಭಾಷಣೆಗಳು ಮತ್ತು ಈ ಪ್ರದರ್ಶನಗಳು ಕಂಡಾಗ ಕೂಡ ನಾವು ಈ ವಿಚಾರವನ್ನು ಮಂಡಿಸಿದ್ದೇವೆ. ನಮ್ಮ ಖಂಡಿತವಾಗಿ ದೈವಾರಾಧನೆಯ ಕಲವನ್ನು ಬಿಟ್ಟು ಒಂದು ಎಲ್ಲೋ ಒಂದು ದರ್ಶನ ಬರುವುದು, ಒಂದು ಆವೇಶ ಆಗುವುದು, ಅದು ಎಲ್ಲಿ ಬರಲಿಕ್ಕೆ ಇಲ್ಲ. ನಮ್ಮ ತುಳುನಾಡಿನ ಸಂಪ್ರದಾಯದಲ್ಲಿ ನಮ್ಮ ಹಿರಿಯರ ಒಂದು ಕಟ್ಟುಪಾಡುಗಳಲ್ಲಿ ಮತ್ತು ಆಚಾರ ವಿಚಾರಗಳಲ್ಲಿ ನೋಡಿಕೊಂಡು ಬಂದರೆ ನಮಗೆ ಆ ಕೊಡಿಯಡಿಯನ್ನು ಬಿಟ್ಟು ಎಲ್ಲೂ ದರ್ಶನ ಬರುವುದು, ಆವೇಶ ಬರಲಿಕ್ಕಿಲ್ಲ. ಬಂದರೆ ಕೂಡ ಅದು ನಾಟಕೀಯ ಅಂತ ನಾನು ಹೇಳುವುದು. ಅದು ಎಲ್ಲಿ ಬರಬೇಕು ಅಲ್ಲೇ ಬರಬೇಕಂತ ನೋಡಿ. ಒಂದು ಆಪರೇಷನ್ ಅಂತ ಹೇಳ್ತಾರೆ, ಆಪರೇಷನ್ ಅಂತ ಒಂದು ಏನಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ. ಆ ಶಸ್ತ್ರಚಿಕಿತ್ಸೆಯನ್ನು ಎಲ್ಲಿ ಆಪರೇಷನ್ ಥಿಯೇಟರಲ್ಲೇ ಮಾಡಬೇಕು ಹೊರತಾಗಿ ಅದನ್ನು ಒಂದು ಬಯಲು ಪ್ರದೇಶದಲ್ಲಿ ಮಾಡಿದರೆ ಅದಕ್ಕೆ ಏನು ಪರಿಣಾಮ ಸಿಗ್ತದೆ ಅಂತ ಹೇಳೋದು. ಅದಕ್ಕೆ ಥಿಯೇಟರ್ ಅಂತ ಉಂಟು, ಆಪರೇಷನ್ ಥಿಯೇಟರ್ ಅಂತ. ಆ ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ಥಿಯೇಟರಲ್ಲೇ ಅಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಒಂದು ಬಯಲು ಪ್ರದೇಶದಲ್ಲಿ ಅಂಥ ಒಂದು ಕ್ರಿಯೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಅದರ ಬೆಲೆ ಏನಂತ ಡಾಕ್ಟರ್ ಅದನ್ನು ಯಾರು ಮಾಡಬೇಕು? ಅಂಥ ಸರ್ಜನೇ ಮಾಡಬೇಕು, ಅಂಥ ಸರ್ಜನ್ಗಳೇ ಮಾಡಬೇಕಂತ ಉಂಟು. ಎಲ್ಲರೂ ಮಾಡಿ ಹೊರಟ್ರೆ ಇವನ್ನ ಕೈಕಾಲು ಉಳಿಲಿಕ್ಕೆಲ್ಲ ಇಲ್ಲ ಅಂತ ಎಲ್ಲರೂ ಸರ್ಜನ್ ಮಾಡಲಿಕ್ಕೆ ಅವರನ್ನು ಆಪರೇಷನ್ ಮಾಡಲಿಕ್ಕೆ ಹೊರಟ್ರೆ ಮುಂದೆ ಗತಿ ಏನಾಗ್ಬೋದು ಅಂತ ನಾವೇ ಸ್ವಲ್ಪ ಯೋಚಿಸಬೇಕಾಗ್ತದೆ. ಯಾರಿಗೆ ಇಂಥ ಆವೇಶ ಆಗ್ತದೆ, ಯಾರಿಗೆ ಇಂಥ ಒಂದು ದರ್ಶನ ಬರ್ತದೆ, ಸ್ವಲ್ಪ ಅವರು ಕೂಡ ಯೋಚಿಸಬೇಕಾಗ್ತದೆ. ಅದರ ಹಿಂದೆ ಇರುವಂಥ ಮಾಧ್ಯಮದವರು ಕೂಡ ಸ್ವಲ್ಪ ಯೋಚಿಸಬೇಕಾಗ್ತದೆ. ಆದ್ದರಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.